ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಬೀಜದಲ್ಲಿ ಚಟ್ನಿ ಪುಡಿ ಮಾಡೋಣ. ಆರೋಗ್ಯಕರವಾದ ಕುಂಬಳಕಾಯಿ ಬೀಜ, ಅದರಲ್ಲಿ ಚಟ್ನಿ ಪುಡಿ ಮಾಡಿ ತಿನ್ನೋಣ. ತುಂಬ ರುಚಿಯಾಗಿರ್ತದೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಗೆ ಒಳ್ಳೆಯದು. ತುಂಬ ಕ್ಯಾಲ್ಸಿಯಂ, ಐರನ್ ಎಲ್ಲ ಇರುತ್ತೆ ಇದರಲ್ಲಿ. ನೋಡಿ, 1 ಕಪ್ಪು ನಾನು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಪ್ರತಿದಿನ ತಿಂತಾ ಇರಬೇಕು. ಮೊದಲಿಗೆ ಸ್ಟವ್ ಹಚ್ಕೊತೀನಿ. ಸ್ಟವ್ ಹಚ್ಚಿ ಒಂದು ಬಾಣಲಿನೋ ಫ್ಯಾನೋ ಇಟ್ಕೊಂಡ್ರೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಇದು ಬಿಸಿ ಆಗಬೇಕು. ಈ ಕುಂಬಳಕಾಯಿ ಬೀಜ ಹಾಕ್ಕೊಂಡು ಹುರ್ಕೋಣ. ಇದು ಒಂದು ಸ್ವಲ್ಪ ಕಲರ್ ಬರಬೇಕು, ಆ ಥರ ಹುರ್ಕೊಬೇಕು. ತುಂಬ ರುಚಿ ಇರ್ತದೆ, ತುಂಬ ಹೇಳ್ತೀವಿ. ಚಪಾತಿ, ದೋಸೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹುರ್ಕೊಬೇಕು. ಒಂದು 2-3 ನಿಮಿಷದಲ್ಲಿ ಹುರ್ಕೋಣ. ಆಯಿಲ್ ಏನು ಹಾಕೋದು, ಡೀಪ್ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ತುಂಬ ಉರಿ ಜೋರಾಗಿ ಇಟ್ಕೊಬೇಡಿ. ಸ್ಲಿಮ್ಮು ಜೋರಾಗಿ ಇಟ್ಕೊಂಡ್ರೆ ಸೀದೋಗ್ದಂಗೆ ಆಗುತ್ತೆ, ಒಳಗಡೆ ಎಲ್ಲ ಬೇಯಲ್ಲ. ಅದರಿಂದ ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಹುರ್ಕೊಬೇಕು. ನೋಡಿ, ಇದಾಗಿದೆ. ಈಗ ಒಂದು ತಟ್ಟೆಗೆ ತಗೋಣ. ತಣ್ಣಗಾಗಬೇಕು ಮಿಕ್ಸಿ ಮಾಡ್ಕೊಳೋದ್ರಿಗೆ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಈಗ ಒಂದು ತಟ್ಟೆಗೆ ತಗೊತೀನಿ. ಇದು ಫುಲ್ ತಣ್ಣಗಾಗಬೇಕು. ಈಗ ಒಣಮೆಣ್ಸಿನ್ಕಾಯಿ ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ. ನಾನೊಂದು 5 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಎಲ್ಲ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 7-8 ಗುಂಟೂರು ಮೆಣಸಿನ್ಕಾಯಿ, 4 ಬೇಡಿಗೆ ಮೆಣಸಿನ್ಕಾಯಿ ನೋಡಿ, ಈ ಥರ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಬೇಗ ರೋಸ್ಟ್ ಆಗುತ್ತೆ ಅಂತ. ಇದಕ್ಕೆ ಒಂದೇ ಒಂದು ಡ್ರಾಪು ಆಯಿಲ್ ಹಾಕ್ಕೊಳ್ರಿ. ಉರಿ ಸಣ್ಣ ಉರಿನೇ ಇರಲಿ. ಸ್ವಲ್ಪ ಕರಿಬೇವು, ನೋಡಿ. ಈಗ 1 ಸ್ಪೂನು ಜೀರಿಗೆ ಮತ್ತು ಎಳ್ಳು ಒಂದು 2 ಸ್ಪೂನ್ ಎಳ್ಳು ಹಾಕ್ಕೊತೀನಿ. ತುಂಬ ರುಚಿ, ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಇಷ್ಟು ಹಾಕ್ಕೊಂಡು ಹಿಂಗೆ ಫ್ರೈ ಮಾಡ್ಕೊಬೇಕು. ಅದೇ ಬಿಸಿಗೆ ಆಗುತ್ತೆ. ನೋಡಿ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸಾಕಿದೆ, ಬಿಸಿಗೆ ಆಗುತ್ತೆ. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು. ನೋಡಿ, ಕುಂಬಳಕಾಯಿ ಬೀಜ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಮತ್ತು ಎಳ್ಳು ನೋಡಿ. ಒಂದು 7-8 ಬೆಳ್ಳುಳ್ಳಿ, ಹುಣಸೆಹಣ್ಣು, ಚಿಕ್ಕ ಗೋಳಿ ಗಾತ್ರದ ಹುಣಸೆಹಣ್ಣು, ಇಂಗು 1 ಸ್ಪೂನ್ ಹಾಕ್ಕೊತೀನಿ. ಮತ್ತು ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ಗನ ಕಮ್ಮಿ ಬೆಲ್ಲ. ಇಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ರೆಡಿ ಚಟ್ನಿ ಪುಡಿ. ಕುಂಬಳಕಾಯಿ ಬೀಜದ್ದು ಚಟ್ನಿ ಪುಡಿ ರೆಡಿ ಆಯಿತು. ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. 15 ದಿವಸ, ತಿಂಗಳಾದ್ರೂ ಏನಾಗಲ್ಲ. ತುಂಬ ಚೆನ್ನಾಗಿರ್ತದೆ. ದೋಸೆ, ಇಡ್ಲಿ, ಅನ್ನ ಜೊತೆ ಎಲ್ಲ ಚೆನ್ನಾಗಿರ್ತದೆ. ರೊಟ್ಟಿ ಜೊತೆ ಎಲ್ಲನೂ. ನೋಡಿ, ಆರೋಗ್ಯಕರದ ಪಂಪ್ಕಿನ್ ಸೀಡ್ಸ್ ಚಟ್ನಿ ಪುಡಿ ರೆಡಿ. ಬನ್ನಿ ಟೇಸ್ಟ್ ನೋಡೋಣ. ನೋಡಿ, ಬಿಸಿ ಬಿಸಿ ಅನ್ನ, ಸ್ವಲ್ಪ ಚಟ್ನಿ ಪುಡಿ, ತುಂಬ ರುಚಿಯಾಗಿರ್ತದೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಸ್ವಲ್ಪ ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಕಲಿಸ್ಕೊಂಡು ತಿಂತಾಯಿದ್ರೆ ಅಂತೂ ಸಖತ್ತಾಗಿರ್ತದೆ. ಅದು ಕುಂಬಳಕಾಯಿ ಬೀಜ ಎಷ್ಟು ಒಳ್ಳೆಯದು, ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂತ ನಿಮಗೂ ಗೊತ್ತಿರ್ತದೆ. ಕ್ಯಾಲ್ಸಿಯಮು, ಐರನ್ನು ಎಲ್ಲ ಇರುತ್ತೆ ಇದರಲ್ಲಿ. ಈ ಥರ ಒಮ್ಮೆ ಮಾಡ್ಕೊಳ್ಳಿ.
ಮೆಣಸಿನ್ಕಾಯಿ ಹುರಿದ್ನೆಲ್ಲ ಘಾಟಿಗೆ ಗಂಟ್ಲೆಲ್ಲ ಒಂಥರ ಆಗ್ಬಿಡ್ತಾವಾಗಲೇ. ನೋಡಿ ಬನ್ನಿ ಬನ್ನಿ. ಅದ್ಭುತ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಳ್ಳಿ, ಹೆಂಗೆ ಬಂತೆ ಅಂತ ಕಮೆಂಟ್ ಮಾಡಿ, ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.